ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಪರ್ಸ್ನಲ್ ಆಗಿ ಕೂಡ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ಇನ್ನೂ ಕೂಡ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ನನ್ನ ಪೇಜ್ನ ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾನು ನಿಮ್ಗೆ ಹೇಳ್ತಿರುವಂಥ ವಿಚಾರ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರೋದಿಲ್ವಾ ಅಥವಾ ಸ್ಟಾಪ್ ಆಗಿಬಿಡತ್ತಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಇದೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಹಾಗೆ ಯಾರೆಲ್ಲ ಈ ನೆಗೆಟಿವ್ ಕಮೆಂಟ್ ಮಾಡಿರ್ತೀರ ಅವರಿಗೂ ಕೂಡ ಒಂದಿಷ್ಟು ಆನ್ಸರ್ಗಳನ್ನ ಕೊಡೋಣ ಅಂತಲೇ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ಬಿಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ. ಯಾರ್ಯಾರೋ ಕಮೆಂಟ್ ಮಾಡಿರೋರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. 100% ಆಗಿ ಗೃಹಲಕ್ಷ್ಮಿ ಯೋಜನೆ ನಡೆಯುತ್ತೆ, ಮುಂದೆ ಕೂಡ ಬರುತ್ತೆ. ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಜಮಾ ಆಗ್ತಾ ಇರುತ್ತೆ. ಬಟ್ ಈಗ ಸ್ವಲ್ಪ ದಿನದಿಂದ ಸರಿಯಾಗಿ ಹಣವನ್ನು ಹಾಕ್ತಾ ಇಲ್ಲ. ಈ ಹಿಂದೆ ಕೂಡ ಹಾಕಿಲ್ಲ. 2 ತಿಂಗಳಿಗೊಂದ್ಸರಿನೋ 3 ತಿಂಗಳಿಗೊಂದ್ಸರಿನೋ ಜಮಾ ಆಗ್ತಿದೆ. ಅದನ್ನ ಹೊರತುಪಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ. ಬಟ್ ಈಗ ಸದ್ಯಕ್ಕೆ ಸ್ಟಾಪ್ ಆಗಿಲ್ಲ. ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಿದೆ ಸರ್ಕಾರ. ಬಟ್ ಯಾವಾಗಿಂದ ಕೊಡಬೇಕು, ಯಾವಾಗಿಂದ ನೀವು ಹೊಸದಾಗಿ ಅರ್ಜಿಯನ್ನು ಹಾಕಬೇಕಾ, ಏನು ಅಂಥದ್ದು ಕೂಡ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿಲ್ಲ. ಬಯೋಮೆಟ್ರಿಕ್ಗೆ 5 ರೂಪೀಸ್ ಚಾರ್ಜ್ ಆಗುತ್ತೆ ಅಂತ ಹೇಳಿದೆ. ಬಟ್ ಯಾವಾಗಿಂದ ಬಯೋಮೆಟ್ರಿಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಸರ್ಕಾರ ಕೊಟ್ಟಿಲ್ಲ. ಅಲ್ಲಿವರೆಗೂ ಕೂಡ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬಟ್ ಸರ್ಕಾರ ಹೇಳಿದೆ ವಿನಃ ಬಟ್ ನೀವು ಇವತ್ತಿಂದನೇ ಕೊಡಬೇಕು, ಇಷ್ಟು ದಿನದೊಳಗೆ ಕೊಡಬೇಕು ಅಂತ ಎಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಈ ಸುಳ್ಳು ಊಹಾಪೋಹಗಳನ್ನು ಇಟ್ಕೊಂಡು ಕಮೆಂಟ್ ಮಾಡೋರಿಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಜನ ಯಾರೆಲ್ಲ ಈ ಸ್ಟಾಪ್ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರಲ್ಲ ಅಂತ ಹೇಳ್ತಾರೋ ಅವರಿಗೆ 100ಕ್ಕೂ 100% ಗೃಹಲಕ್ಷ್ಮಿ ಯೋಜನೆ ಹಣ ಅವಶ್ಯಕತೆ ಇರುತ್ತೆ. ಸೊ ಅದನ್ನ ಅವ್ರು ಅರ್ಥ ಮಾಡ್ಕೊಳೋದಿಲ್ಲ. ನಂದು ಒಂದು ಕಮೆಂಟ್ ಇರಲಿ ಅಂತ ಕಮೆಂಟ್ ಹಾಕೋರಿಗೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಈ ಅವಶ್ಯಕತೆ ಇರೋರೇ ಕಮೆಂಟ್ ಮಾಡ್ತಾರೆ ವಿನಃ ಅವಶ್ಯಕತೆ ಇಲ್ಲದೆ ಇರೋರು ಯಾರು ಕೂಡ ಕಮೆಂಟ್ ಮಾಡಲ್ಲ. ಅವಶ್ಯಕತೆ ಇಲ್ಲ ಅಂದ ತಕ್ಷಣ ಅವ್ರು ದುಡ್ಡನ್ನ ಬಿಸಾಕ್ತಾ ಇದ್ದಾರೆ ಅಂತ ಅಲ್ಲ. ಸೊ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ನಂಬಿಕೆ ಇರುತ್ತೆ. ಇಲ್ಲಿ ಯಾರಿಗೆ ಅರ್ಜೆಂಟ್ ಇರುತ್ತೋ ಗೃಹಲಕ್ಷ್ಮಿ ಯೋಜನೆ ಹಣ ಅವಶ್ಯಕತೆ ಇರುತ್ತೆ. ಆದರೆ ಬಿಲ್ಡಪ್ ಮಾತುಗಳಿಗೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ, ಕ್ಯಾನ್ಸಲ್ ಆಗಿದೆ, ಈ ಥರ ಬಿಲ್ಡಪ್ಗಳನ್ನ ಕೊಡ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಹಣ ಬರುತ್ತೆ. ಬಟ್ ಯಾವಾಗ ಬರುತ್ತೆ ಅನ್ನೋದು ಇನ್ನೂ ಕೂಡ ಸರ್ಕಾರ ಕನ್ಫರ್ಮ್ ಮಾಡಿಲ್ಲ. ನಾವು ಅಂದ್ಕೋಬೇಕು ಈ ತಿಂಗಳು ಕೊನೆಯಲ್ಲಿ ಬರುತ್ತೋ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಬರುತ್ತೋ ಅಂತ. ಯಾಕೆ ಅಂದರೆ ಹೇಳ್ತೀನಿ ಕೇಳಿ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇನ್ನೂ ಕೂಡ DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾದಲ್ಲಿಂದ ಬಿಡುಗಡೆ ಮಾಡಿಲ್ಲ. ಸೊ ಅರ್ಜಿಗಳನ್ನು ಮರುಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಬಯೋಮೆಟ್ರಿಕ್ ಆಗಬೇಕು ಅಂತ ಹೇಳಿದ್ದಾರೆ. ಹಾಗೆ ಟ್ಯಾಕ್ಸ್ ಪೇಯರ್ ತುಂಬ ಜನ ಹಣವನ್ನು ಪಡ್ಕೊತಾ ಇದ್ದಾರೆ. ಹಾಗೆ ತುಂಬ ಜನ ಯಾರೆಲ್ಲ ಈಗ ವಯಸ್ಸಾದಂಥವ್ರು ತೀರ್ ಹೋಗಿದ್ದಾರೆ ಅಂಥವರು ಕೂಡ ಹಣವನ್ನು ಪಡ್ಕೊತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಯಾವಾಗಿಂದ ಅರ್ಜಿ ಹಾಕಬೇಕು, ಬಯೋಮೆಟ್ರಿಕ್ ಕೊಡಬೇಕು, ಯಾವುದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಹಣ ಮಾತ್ರ ಕ್ಯಾನ್ಸಲ್ ಆಗಲ್ಲ. ಸೊ ಇದನ್ನ ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಯೋಜನೆ ವಿಷಯವನ್ನ ಹೊರತುಪಡಿಸಿ ಕಮೆಂಟ್ ವಿಚಾರಕ್ಕೆ ಬರ್ತೀನಿ. 1-2-3 ಜನ ಇದ್ದಾರೆ ಫೇಕ್ ವಿಚಾರ, ಫೇಕ್ ಸುದ್ದಿ. ಒಂದು ಮಾತನ್ನ ಹೇಳ್ತೀನಿ, ಯಾರು ಕಮೆಂಟ್ ಮಾಡಿದ್ದಾರೆ ಅವರಿಗೆ. ಸೊ ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿಯರಿದ್ದಾರೆ, ನಿಮ್ಮ ಮನೆಯಲ್ಲೂ ತಾಯಿ ಇದ್ದಾರೆ. ನಿಮಗೆ ವಿಚಾರ ಗೊತ್ತಿಲ್ವಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಅಥವಾ ನಾನು ಹೇಳಿರೋ ವಿಡಿಯೋನ ನೋಡಿಲ್ಲ ಅಲ್ವಾ, ಪೂರ್ತಿ ವಿಡಿಯೋ ನೋಡಿಕೊಂಡು ಕಮೆಂಟ್ ಮಾಡಿ. ವಿಡಿಯೋ ನೋಡೋದೇ ಏನೂ ಇರಲ್ಲ, ಅಲ್ಲಿ ಕಮೆಂಟ್ ಬಾಕ್ಸೇ ಏನೋ ಒಂದು ಮಾಡಿರ್ತೀರ, ತಮ್ಮೇಲೋ ಏನೋ ಒಂದಿರುತ್ತೆ. ತಮ್ಮೇಲೆ ಇಟ್ಕೊಂಡು ನೀವು ಕಮೆಂಟ್ ಮಾಡಕ್ಕೆ ಬರಬೇಡಿ. ನಿಮ್ಗೆ ಅಷ್ಟೊಂದು ಅವಶ್ಯಕತೆ ಕಮೆಂಟ್ ಮಾಡೋ ಅಂತ ಹುಚ್ಚಿದ್ರೆ ಸೊ ನೀವೇ ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಇನ್ಫಾರ್ಮೇಷನ್ನ ಕೊಡಿ. ಸೊ ಏನೋ ಅಕ್ಕ ಬಂದರು, ಏನಿದು ಬಂದ್ಲೋ ಹೋದ್ಲೋ, ಈ ಥರ ಕಮೆಂಟ್ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ. ನಿಮ್ಮ ಮನೇಲಿರುವಂಥ ನಿಮ್ಮ ಅಮ್ಮಂಗೋ, ನಿಮ್ಮ ತಂಗಿಗೋ, ನಿಮ್ಮ ಹೆಂಡ್ತಿಗೋ, ನಿಮ್ಮ ಮಗಳಿಗೋ ಈ ಥರ ಕಮೆಂಟ್ ಮಾಡಿ. ಫಸ್ಟು ಯು ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನೀವು ಮರ್ಯಾದೆಯನ್ನು ಕೊಡೋದನ್ನ ಫಸ್ಟ್ ಕಲೀರಿ, ಬೇರೆಯವರಿಂದ ಮರ್ಯಾದೆನ ತೊಗೊಳೋದನ್ನ ಆಮೇಲೆ ವಿಚಾರ ಮಾಡಿ. ಫಸ್ಟ್ ನೀನೇ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಯಾರೂ ಮರ್ಯಾದೆ ಕೊಡಲ್ಲ. ಸೊ ನೀವು ಬೇರೆಯವ್ರಿಗೆ ಕಮೆಂಟ್ ಮಾಡ್ತಿದ್ದೀರಂದ್ರೆ ನಿಮ್ಮ ಮನೆಯಲ್ಲಿರುವಂಥ ಅಕ್ಕ ತಂಗಿ ಅಮ್ಮ ಅಣ್ಣ
ಮಗಳಿಗೆ ಇನ್ನೆಷ್ಟು ಮರ್ಯಾದೆ ಕೊಡ್ತಿರ್ತೀರಾ ನೀವು. ಸೊ ವಿಚಾರನೇ ಗೊತ್ತಿರಲ್ಲ, ಫೇಕ್ ಇನ್ಫಾರ್ಮೇಶನ್ ಯಾಕೆ ಹೇಳ್ತೀರಾ? ಗೊತ್ತಿಲ್ವಾ? ದಯವಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಗೊತ್ತಿದೆಯಾ? ಸುಮ್ಮನೆ ಇರಿ. ಸೊ ವಿಚಾರವನ್ನು ಬೇರೆಯವ್ರಿಗೆ ತಿಳಿಸಿ ಗೊತ್ತಿದ್ರೆ. ವಿಡಿಯೋನ ಪೂರ್ತಿ ನೋಡಿ. ನಾನು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಣ ಬಂದಿದೆ ಅಂದ ತಕ್ಷಣ, ತಮ್ಮೇಲೆ ಹಾಕಿದ ತಕ್ಷಣ ನಿಜವಾಗ್ಲೂ ಹಣ ಬಂದಿದೆ ಅಂತನಾ? ನಾನು ಏನು ಇನ್ಫಾರ್ಮೇಷನ್ ಹೇಳಿರ್ತೀನಿ ಅದನ್ನು ಫಸ್ಟ್ ಯೋಚನೆ ಮಾಡಿ. ಇನ್ಫಾರ್ಮೇಷನ್ನೇ ಯೋಚನೆ ಮಾಡಲ್ಲ, ಅಲ್ಲಿ ಏನು ಹೇಳಿರ್ತೀನಿ ಅಂತ ಗೊತ್ತಿರಲ್ಲ, ಮಣ್ಣ ಗಟ್ಟಿನೂ ನಿಮ್ಗೆ ಗೊತ್ತಿರಲ್ಲ, ಸುಮ್ಮನೆ ಒಂದು ಕಮೆಂಟ್ ಮಾಡೋದು. ಈ ಕಮೆಂಟ್ ಮಾಡೋ ಬುದ್ಧಿನ ಬಿಟ್ಬಿಡಿ ಫಸ್ಟ್ ಆಫ್ ಆಲ್. ಸೊ ಇನ್ನೊಂದು ವಿಚಾರವನ್ನ ಹೇಳಬೇಕು. ಈ ಕಮೆಂಟಿಗೆ ಒಂದು 5,000 ಖರ್ಚಾಗತ್ತೋ 10,000 ಖರ್ಚಾಗತ್ತೋ ಅಂತ ಇದ್ದೀರಾ, ನೀವು ಕಮೆಂಟ್ ಮಾಡ್ತಿದ್ದೀರಾ. ನಿಮ್ಮ ಕಮೆಂಟ್ ಮಾಡೋವಂಥವ್ರ ಯೋಗ್ಯತೆಗಳು ಎಷ್ಟಿರುತ್ತೆ ಅನ್ನೋದನ್ನ ನಾವು ಮೊದಲೇ ಅರ್ಥ ಮಾಡ್ಕೋಬೇಕು. ಸೊ ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂದ ತಕ್ಷಣ ಕಮೆಂಟ್ ಮಾಡೋದಲ್ಲ, ತಲೆಯಲ್ಲಿ ಏನು ಬುದ್ಧಿ ಇದೆ ನಿಮಗೆ ಅನ್ನೋದನ್ನ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಇಷ್ಟೇ ನಾನು ಹೇಳೋಕ್ಕಾಗಂಥದ್ದು. ಇದಕ್ಕೂ ಮುಂಚೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ, ಇದು ಫೇಕ್ ವಿಚಾರ ಅಂತ ಹೇಳಿದ ತಕ್ಷಣ ನೀವು ಹೋಗಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರೋದು ಕ್ಯಾನ್ಸಲ್ ಮಾಡಿಬಿಡ್ತೀರಾ? ಇಲ್ಲ ತಾನೆ. ಸೊ ನನ್ನ ಕೆಲಸ ಏನಿದೆ ನಾನು ಮಾಡ್ತೀನಿ, ನಿಮ್ಮ ಕೆಲಸ ಏನಿದೆ ಅವಾಗ ನೀವು ಮಾಡಿ. ಸುಮ್ಮನೆ ಗೃಹಲಕ್ಷ್ಮಿ ಯೋಜನೆ ಹಣ ವಿಚಾರವನ್ನು ತಗೊಂಡು ಏನೋ ಒಂದು ಕಮೆಂಟ್ ಮಾಡೋ ಅಂಥದ್ದನ್ನ ಫಸ್ಟ್ ಬಿಟ್ಬಿಡಿ. ತಲೆಯಲ್ಲಿ ಬುದ್ಧಿ ಇದ್ದರೆ ಅರ್ಥ ಆಗುತ್ತೆ ಅನ್ಕೊತೀನಿ, ಇಲ್ಲ ಅಂದರೆ ಅರ್ಥ ಆಗಲ್ಲ. ಸೊ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಗೊತ್ತಿದೆ, ಸತ್ಯ ಗೊತ್ತಿದೆ ಅಂದರೆ ನೀವು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬಾರ್ದು? ಸೊ ಕಮೆಂಟ್ ಮಾಡಿದಷ್ಟು ಸುಲಭ ಅಲ್ವಲ್ಲ ಒಂದು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡುವಂಥದ್ದು. ಸೊ ಅದು ಯಾವ ಕ್ಯಾಮ್ರಾ ಆಗಿರ್ಬೋದು, 10 ರೂಪಾಯಿ ಕ್ಯಾಮ್ರಾನೇ ಆಗಿರ್ಬೋದು, 5 ರೂಪಾಯಿ ಕ್ಯಾಮ್ರಾ ಆಗಿರ್ಬೋದು, ಅದರಲ್ಲೂ ಕ್ಯಾಮ್ರಾ ಸಿಗುತ್ತಾ ಕೇಳ್ಬೋದು ನೀವು. ಸಿಗುತ್ತೋ ಬಿಡುತ್ತೋ ನೆಕ್ಸ್ಟ್. ಸೊ ಅದ್ರಲ್ಲಿ ನೀವು ಕುತ್ಕೊಂಡು ಒಂದು ಇನ್ಫಾರ್ಮೇಷನ್ ಕೊಡ್ಬೋದಲ್ವಾ? ಕಮೆಂಟ್ ಮಾಡಿದಷ್ಟು ಸುಲಭ ಯಾವುದೂ ಅಲ್ಲ. ಸೊ ಮಾತಾಡೋಕ್ಕಿಂತ ಮುಂಚೆ ಏನು ಮಾತಾಡ್ತೀನಿ ಅನ್ನೋದು ಪರಿಜ್ಞಾನ ಇಟ್ಕೊಂಡು ಮಾತಾಡಿ. ಸೊ ಮಾತಾಡೋದ್ಮೇಲೆ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ನಿಮ್ಮಂಥವ್ರು ಯೋಚನೆ ಕೂಡ ಮಾಡಲ್ಲ. ಸೊ ಯಾಕೆ ಅಂದರೆ ನಾನು ಅವತ್ತೇ ಹೇಳಿದ್ದೀನಿ, ಕೊಚ್ಚೆ ಮೇಲೆ ಕಲ್ಲೆಸಿದ್ರೆ ಅದು ಕೊಚ್ಚೆ ಆಗಿರೋದು ನಮ್ಮ ಮುಖಕ್ಕೆ. ಆ ಕೊಚ್ಚೆನೇ ಅವ್ರಂತ ಗೊತ್ತಾದ್ಮೇಲೆ ನಾವು ಅದರಿಂದ ದೂರ ಇರೋದೇ ಒಳ್ಳೆಯದು. ಸೊ ಒಂದು ಸರಿ ಹೇಳ್ತೀವಿ, 2 ಸರಿ ಹೇಳ್ತೀವಿ, 3ನೇ ಸರಿ ಏನು ಮಾಡಬೇಕು, ನೆಕ್ಸ್ಟ್ ಕ್ರಮ ಏನಿರುತ್ತೆ, ಅದ್ರ ಸ್ಟೆಪ್ಸ್ ಏನಿರುತ್ತೆ ಅದನ್ನೇ ನಾನಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅದನ್ನೇ ತಗೊತಾರೆ. ಸೊ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಇದು ಅರ್ಥ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಅಂದ್ಕೊತೀನಿ. ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಅವರೆಲ್ಲರಿಗೂ ಕೂಡ ತುಂಬ ಹೃದಯ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.